ಸಾವಿರ ಭಾವೈಕ್ಯತೆಯನ್ನು ಮೆರೆಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಡೆಬೇಟ್ ಇಟ್ಕೊಂಡಿದ್ದೀರಾ. ಭಾವೈಕ್ಯತೆಯಲ್ಲಿ ಈಗ ಹಲವಾರು ದೇವಸ್ಥಾನಗಳು ಇದ್ದಾವೆ ಇಡೀ ಕರ್ನಾಟಕದಾದ್ಯಂತ. SC/STಗಳಿಗೆ ಎಷ್ಟು ಜನಕ್ಕೆ ಮೀಸಲಾತಿ ಒಂದು ಆ ಒಂದು ದೇವಸ್ಥಾನಗಳಲ್ಲಿ ಅವಕಾಶ ಕೊಟ್ಟಿದ್ದೀರಾ? ಯಾಕಂದರೆ ಇವತ್ತಿನ ದಿನದಲ್ಲಿ SC/STಗಳು ಪ್ರತಿ ಕ್ಷೇತ್ರದಲ್ಲೂ ಸಮೇತ ಪ್ರಬುದ್ಧರಾಗಿದ್ದಾರೆ. ಪ್ರತಿಯೊಂದು ಯಾವುದೋ ಪೂಜೆ ಪುರಸ್ಕಾರಗಳಲ್ಲೂ ಸಮೇತ ಅವರು ಕಲ್ತಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಇದ್ದಾರೆ. ಅವ್ರಿಗೆ ಎಷ್ಟು ಜನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ? ಯಾವುದಕ್ಕೆ ಅವಕಾಶ? ಪ್ರತಿಯೊಂದು ದೇವಸ್ಥಾನಗಳಲ್ಲಿ. ಅಲ್ಲಿ ಯಾವುದಕ್ಕೆ? ಪೂಜೆ ಮಾಡೋದು, ಪೂಜೆ ಮಾಡಲಿಕ್ಕೆ, ದರ್ಶನ ಅಲ್ಲ, ಪೂಜೆ ಮಾಡಲಿಕ್ಕೆ ಅರ್ಚಕರಾಗಿ. ಓಕೆ. ಇದಕ್ಕೆ ಈಗ ನೋಡಿ, ನಾನು ಸರ್ಕಾರದ ಪ್ರತಿನಿಧಿ ಅಲ್ಲ, ಆದರೆ ಒಂದು ನನ್ನ ಒಪಿನಿಯನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕಲ್ತಿದ್ದಾರೋ ಅವರು ಪೂಜೆಗೆ ಮಾಡಬಹುದು ಮತ್ತು ಎಲ್ಲರೂ ಮಂದಿರಗಳಲ್ಲಿ ಬರೋವಂಥ ಅವಕಾಶ ಇದೆ. ಅದನ್ನು ತಡಿತಾ ಇದ್ದರೆ ಅದು ತಪ್ಪು ಮತ್ತು ಎಲ್ಲರಿಗೂ ಅವಕಾಶ ಸಿಗಬೇಕು, ಬರೀ ದರ್ಶನಕ್ಕಲ್ಲ ಪೂಜೆಗೂ ಕೂಡ. ಇದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.